ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಪೂರ್ವಕಾಲ ವೃತ್ತಾಂತ, ಮೊದಲನೇ ಅಧ್ಯಾಯ. ಆದಾಮನ ಸಂತಾನದವರು ಶೇತ್, ಏನೋಷ್, ಕೆನಾನ್, ಮಹಾಲಲೇಲ್, ಯೆರೆದ್, ಹಾನೋಕ್, ಮೆತುಶೆಲಹ, ಲೆಮೆಕ್, ನೋಹ, ಶೇಮ್, ಹಮ್, ಯೆಫೆತ್ ಎಂಬವರು. ಯೆಫೆತನ ಸಂತಾನದವರು ಯಾರೆಂದರೆ ಗೋಮೆರ್, ಮಾಗೋಗ್, ಮಾದಾಯ್, ಯಾವಾನ್, ತೂಬಾಲ್, ಮೆಷೆಕ್, ತಿರಾಸ್ ಎಂಬವರೇ. ಗೋಮೆರನ ಸಂತಾನದವರು ಅಷ್ಕೆನಾಜ್, ರಿಫಾತ್, ತೋರ್ಗಾಮ್ ಎಂಬವರು. ಯಾವಾವನ ಸಂತಾನದವರು ಎಲಿಷಾ, ತಾರ್ಷೀಷ್, ಕಿತ್ತೀಮ್, ದೋದಾನೀಮ್ ಎಂಬ ಸ್ಥಳದವರು. ಆಮನ ಸಂತಾನದವರು ಯಾರೆಂದರೆ ಕೂಶ್, ಮಿಚ್ರಾಹಿಮ್, ಪೂಟ್, ಕಾನಾನ್ ಎಂಬವರೇ. ಕೂಶನ ಸಂತಾನದವರು ರೆಬ್ಬಾ, ಹವಿಲಾ, ಸಬ್ದಾ, ರಾಮ, ಸಬ್ದೇಕ ಎಂಬವರು. ರಾಮ ಸಂತಾನದವರು ಶೆಬ್ಬ, ದೆದಾನ್ ಎಂಬ ಜನಾಂಗಗಳು. ಕೂಶ ನಿಮ್ರೋದನನ್ನು ಪಡೆದನು. ಇವನು ಪರಾಕ್ರಮದಿಂದ ಮೊದಲನೆಯ ಭೂರಾಜನಾದನು. ಮಿಚ್ರಾಹಿಮರಿಂದ ಲೂದ್ಯರು, ಆನಾಮ್ಯರು, ಲೆಹಾಬ್ಯರು, ನಪ್ತೋಯರು, ಪತ್ರೂಸ್ಯರು, ಕಸ್ಲೂರ್ಯರು, ಕಪ್ತೋರ್ಯರು ಹುಟ್ಟಿದರು. ಕಸ್ಲೂಯರ ಬಳಿಯಿಂದ ಫಿಲಿಷ್ಟಿಯರು ಹೊರಟು ಬಂದರು. ಕಾನಾನ್ ವಂಶದಲ್ಲಿ ಮೊದಲು ಹುಟ್ಟಿದವನು ಸೀದೋನ್, ಆಮೇಲೆ ಏತ್ ಹುಟ್ಟಿದನು. ಇದಲ್ಲದೆ ಯೆಬೂಸಿಯರು, ಅಮೋನಿಯರು, ಗಿರ್ಗಾಷಿಯರು, ಹಿವ್ವಿಯರು, ಅರ್ಕಿಯರು, ಸೀನಿಯರು, ಹವ್ರಾದಿಯರು, ಶೆಮಾರಿಯರು, ಹಮಾತಿಯರು ಕಾನಾನಿನಿಂದ ಹುಟ್ಟಿದರು. ಶೇಮನ ಸಂತಾನದವರು ಏಲಾಮ್, ಅಶೂರ್, ಅರ್ಪಾಕ್ಷದ್, ಲೂದ್, ಆರಾಮ್ ಎಂಬವರು. ಆರಾಮ್ ಸಂತಾನದವರು ಲೂಚ್, ಉಲ್, ಗೆತೆರ್, ಮೆಷೆಕ್ ಎಂಬವರೇ. ಅರ್ಪಕ್ಷದನಿಂದ ಶೆಲಹನು, ಶೆಲಹನಿಂದ ಏಬೆರನು ಹುಟ್ಟಿದನು. ಏಬೆರನಿಗೆ ಇಬ್ಬರು ಮಕ್ಕಳು ಹುಟ್ಟಿದರು. ಒಬ್ಬನಿಗೆ ಪೆಲೆಗೆನೆಂಬ ಹೆಸರು. ಇವನ ಕಾಲದಲ್ಲಿ ಭೂಮಿಯ ಜನಗಳು ವಿಂಗಡವಾದವು. ಇವನ ತಮ್ಮನ ಹೆಸರು ಯೋಕ್ತಾನ್. ಯೋಕ್ತಾನನ ಸಂತಾನದವರು ಅಲ್ಮೋದಾದ್, ಶೆಲೇಫ್, ಅಚರ್ಮವೇತ್, ಯೆರಹ, ಹದೋರಾಮ್, ಉಜ್ಜಾಲ್, ದಿಕ್ಲಾ, ಏಬಾಲ್, ಅಬಿಯಮೇಲ್, ಶೆಬ್ಬ, ಓಫೀರ್, ಹವೀಲಾ, ಯೋಬಾಬ್ ಎಂಬ ಸ್ಥಳಗಳವರು. ಇವರೆಲ್ಲರೂ ಯೋಕ್ತಾನನ ಸಂತಾನದವರು. ಶೇಮನ ಸಂತಾನದವರು ಅರ್ಪಾಕ್ಷಾದ್, ಶೆಲಹ, ಎಬೇರ್, ಪೆಲೆಗ್, ರೇಯು, ಸೆರೂಗ್, ನಾಹೋರ್, ತೆರಹ, ಅಬ್ರಹಾಮನೆಂಬ ಹೆಸರು ಹೊಂದಿದ ಅಬ್ರಾಮ್ ಎಂಬವರು. ಅಬ್ರಹಾಮನ ಮಕ್ಕಳು ಇಸಾಕ್, ಇಸ್ಮಾಯೇಲ್ ಇವರೇ. ಇಸ್ಮಾಯೇಲರ ವಂಶಾವಳಿ. ಇಸ್ಮಾಯೇಲನಿಗೆ ಮೊದಲು ಹುಟ್ಟಿದವನು ನೆಬಾಯೋತ್. ಆಮೇಲೆ ಹುಟ್ಟಿದವನು ಕೇದಾರ್, ಅದ್ಬೆಹೇಲ್, ಮಿಷ್ಮಾ, ದೂಮಾ, ಮಾಸಾ, ಹದಾದ್, ತೇಮಾ, ಯಟೂರ್, ನಾಫೀಷ್, ಕೆದೇಮ. ಇಸ್ಮಾಯೇಲನ ಸಂತಾನದವರು ಇವರೇ. ಅಬ್ರಹಾಮನ ಉಪಪತ್ನಿಯಾದ ಕೇಟೂರಳ ಸಂತಾನದವರು ಜಿಮ್ರಾನ್, ಯೋಕ್ಷಾನ್, ಮೀದ್ಯಾನ್, ಇಸ್ಬಾಕ್, ಶೂಹ ಎಂಬವರು. ಯೋಕ್ಷಾನನು ಶೆಬದೇದನೆಂಬವರನ್ನು ಪಡೆದನು. ಏಫಾ, ಏಫೆರ್, ಹಾನೋಕ್, ಅಬೀದ, ಎಲ್ದಾಯ ಎಂಬಿವರು ಮೀದ್ಯಾನನಿಂದ ಹುಟ್ಟಿದವರು. ಇವರೆಲ್ಲರೂ ಕೆಟೂರಳ ಸಂತತಿಯವರು. ಅಬ್ರಹಾಮನು ಇಸಾಕನನ್ನು ಪಡೆದನು. ಏಸಾವ. ಇಸ್ರಾಯೇಲರು ಇಸಾಕನ ಮಕ್ಕಳು. ಏಸಾವನ ವಂಶದವರು ಯಾರೆಂದರೆ ಎಲಿಫಾಜ್, ರೆಹೂವೇಲ್, ಯೆಯೂಷ್, ಯಾಳಾಮ್, ಕೋರಹ ಇವರೇ. ಎಲಿಫಜನ ಮಕ್ಕಳು ತೇಮಾನ್, ಓಮಾರ್, ಚೆಫಿ, ಗಾತಾಮ್, ಕೆನಾಜ್, ತಿಮ್ನಾ, ಅಮಲೇಕ್ ಎಂಬವರು. ರೆಹೂವೇಲನ ಮಕ್ಕಳು ನಾಹಾತ್, ಜೆರಹ, ಶಮ್ಮಾ, ಮಿಜ್ಜಾ ಎಂಬವರೇ. ಸೇಹೀರನಿಂದ ಹುಟ್ಟಿದವರು ಯಾರೆಂದರೆ ಲೋಟಾನ್, ಶೋಬಾಲ್, ಚಿಬೋನ್, ಅನಾಹ, ದಿಶೋನ್, ಎಜೆರ್, ದೀಶಾನ್ ಇವರೇ. ಲೋಟಾನನ ಮಕ್ಕಳು ಊರಿ, ಓಮಾಮ್. ಲೋಟಾನನ ತಂಗಿಯು ತಿಮ್ನಾ. ಶೋಬಾನನ ಮಕ್ಕಳು ಅಲ್ಯಾನ್, ಮನಾಹಾತ್, ಏಬಾಲ್, ಶೆಫಿ, ಓನಾಮ್. ಚಿಬೋನನ ಮಕ್ಕಳು ಅಯಾಹ, ಅನಾಹ. ಅನಾಹನ ಮಕ್ಕಳು ದಿಶೋನ್. ದಿಶೋನನ ಮಕ್ಕಳು ಅಮ್ರಾನ್, ಎಷ್ಬಾನ್, ಇತ್ರಾನ್, ಕೆರಾನ್. ಎಚೆರನ ಮಕ್ಕಳು ಬಿಲ್ಹಾನ್, ಜಾವಾನ್, ಯಾಕಾನ್. ದಿಶಾನನ ಮಕ್ಕಳು ಊಚ್, ಹಾರಾನ್. ಇಸ್ರಾಯೇಲರಿಗೆ ಅರಸರಿದ್ದುದಕ್ಕಿಂತ ಮುಂಚೆ ಏದೋಮ್ ದೇಶದಲ್ಲಿ ಆಳುತ್ತಿದ್ದ ಅರಸರು ಬೆಯೋರನ ಮಗನಾದ ಬೇಳನು ಮೊದಲನೆಯವನು. ಅವನ ರಾಜಧಾನಿಯ ಹೆಸರು ದೀನಾಬ. ಬೇಳನು ಸತ್ತ ಮೇಲೆ ಬೋಚ್ರಾದವನಾದ ಜೆರಹನ ಮಗ ಯೋಬಾಬನು ಅಧಿಪತ್ಯಕ್ಕೆ ಬಂದನು. ಯೋಬನು ಸತ್ತ ಮೇಲೆ ತೇಮಾನಿಯರ ದೇಶದವನಾದ ಊಷಾಮನು ಅವನಿಗೆ ಬದಲಾಗಿ ಆಳಿದನು. ಊಷಾಮನು ಸತ್ತ ಮೇಲೆ ಮೋವಾಬ್ಯರ ಬೈಲಿನಲ್ಲಿ ಮೀದ್ಯಾನರನ್ನು ಸೋಲಿಸಿದ ಬೆದದನ ಮಗನಾದ ಹದದನು ಅರಸನಾದನು. ಅವನ ರಾಜಧಾನಿಯ ಹೆಸರು ಹವೀತ್. ಹದದನು ಸತ್ತ ಮೇಲೆ ಮಸ್ರಾಕದವನಾದ
ಸಂಲಾಹನು ಪಟ್ಟಕ್ಕೆ ಬಂದನು. ಸಂಲಾಹನು ಸತ್ತ ಮೇಲೆ ಯುಪ್ರೋಟಿಸ್ ನದಿ ತೀರದಲ್ಲಿರುವ ಹೆರೋಬೋತೂರಿನ ಸೌಲನು ಅರಸನಾದನು. ಸೌಲನು ಸತ್ತ ಮೇಲೆ ಅಕ್ಬರನ ಮಗನಾದ ಬಾಳಾಲನು ಅರಸನಾದನು. ಬಾಳಾಲನು ಸತ್ತ ಮೇಲೆ ಅದದನು ಅರಸನಾದನು. ಅವನ ರಾಜಧಾನಿಯ ಹೆಸರು ಪಾಗಿ. ಅವನ ಹೆಂಡತಿಯ ಹೆಸರು ಮಹೇಟಬೇಲ್. ಆಕೆ ಮಜಹಾಬನ ಮಗಳಾದ ಮಟ್ರೇದಳ ಮಗಳು. ಅದದನು ಸತ್ತ ನಂತರ ಏದೋಮ್ಯ ಕುಲಾಧಿಪತಿಗಳಾದವರು ಯಾರೆಂದರೆ ತಿಮ್ಲಾ ಕುಲಪತಿ, ಅಲ್ಯ ಕುಲಪತಿ, ಯತೇತ್ ಕುಲಪತಿ, ಒಹೋಲಿಬಾಮ ಕುಲಪತಿ, ಏಲಾ ಕುಲಪತಿ, ಪಿನೋನ್ ಕುಲಪತಿ, ಕೆನೇಜ್ ಕುಲಪತಿ, ತೇಮಾನ್ ಕುಲಪತಿ, ಮಿಬ್ಜಾರ್ ಕುಲಪತಿ, ಮಗ್ದಿಹೇಲ್ ಕುಲಪತಿ, ಗೀರಾಮ್ ಕುಲಪತಿ. ಇವರೇ ಏದೋಮ್ಯರ ಕುಲಪತಿಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯ. ಇಸ್ರಾಯೇಲ್ ಮಕ್ಕಳು ಯಾರೆಂದರೆ ರೂಬೇನ್, ಸಿಮೆಯೇನ್, ಲೇವಿ, ಯೆಹೂದ, ಇಸಾಕರ್, ಜೆಬುಲೂನ್, ದಾನ್, ಯೋಸೇಫ್, ಬೆನ್ಯಾಮೀನ್, ನಫ್ತಾಲಿ, ಗಾದ್, ಅಶೇರ್ ಇವರೇ. ಯೆಹೂದನಿಗೆ ಶೂನನ ಮಗಳಾದ ಕಾನಾನ್ ಸ್ತ್ರೀಯರಲ್ಲಿ ಏರ್, ಓನಾನ್, ಶೆಲಾಹ ಎಂಬ 3 ಮಂದಿ ಮಕ್ಕಳು ಹುಟ್ಟಿದರು. ಯೆಹೂದದ ಚೊಚ್ಚಲ ಮಗನಾದ ಏರನು ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದದ್ದರಿಂದ ಯೆಹೋವನು ಅವನನ್ನು ಸಾಯಿಸಿದನು. ಯೆಹೂದದ ಸೊಸೆಯಾದ ತಾಮರಳು ಅವನಿಗೆ ಪೆರೆಚ್, ಜೆರಹ ಎಂಬವರನ್ನು ಹೆತ್ತಳು. ಯೆಹೂದದ ಎಲ್ಲಾ ಮಕ್ಕಳು 5 ಮಂದಿ. ಪೆರೆಚನ ಮಕ್ಕಳು ಎಜ್ರೋನ್, ಹಾಮೋಲ್. ಜೆರಹನ ಮಕ್ಕಳು ಜಿಮ್ರಿ, ಏತಾನ್, ಏಮಾನ್, ಕಲ್ಕೋಲ್, ದಾರಾ. ಒಟ್ಟು 5 ಮಂದಿ. ಮೀಸಲಾದ ವಸ್ತುಗಳನ್ನು ಕದ್ದುಕೊಂಡು ಇಸ್ರಾಯೇಲರನ್ನು ಆಪತ್ತಿಗೆ ಗುರಿಮಾಡಿದ ಆಕಾರನು ಕರ್ಮಿಯಿಂದ ಹುಟ್ಟಿದನು. ಕೇತಾತನಿಂದ ಅಜ್ರಯನು ಹುಟ್ಟಿದನು. ಎಜ್ರೋನನ ಸಂತಾನದವರು ಅವನಿಂದ ಯೆರಮೇಲ್, ರಾಮ್, ಕೆಲುಬಾಯ್ ಎಂಬವರು ಹುಟ್ಟಿದರು. ರಾಮನು ಅದ್ಮನಾದಾಬನನ್ನು ಪಡೆದನು. ರಾಮನು ಅಮಿನಾದಾಬನನ್ನು ಪಡೆದನು. ಅಮಿನಾದಾಬನು ಯೆಹೂದ ಕುಲ ಪ್ರಭುವಾದ ನಹಶೋನನನ್ನು ಪಡೆದನು. ನಹಶೋನನು ಸಲ್ಮಾನನನ್ನು ಪಡೆದನು. ಸಲ್ಮಾನು ಬೋವಜನನ್ನು ಪಡೆದನು. ಬೋವಜನು ಒಬೇದನನ್ನು ಪಡೆದನು. ಒಬೇದನು ಇಷಯನನ್ನು ಪಡೆದನು. ಇಷಯನ ಚೊಚ್ಚಲ ಮಗನು ಎಲಿಯಾಬ್. ಮರಚಲನು ಅಬಿನಾದಾಬ್. 3ನೇಯವನು ಶಿಮ್ಮ. 4ನೇಯವನು ನೆತಾನೇಲ್. 5ನೇಯವನು ರದ್ದೈ. 6ನೇಯವನು ಓಚೇಮ್. 7ನೇಯವನು ದಾವೀದ್. ಜೆರುಯ, ಅಬಿಗೈಲರು ಅವರ ಸಹೋದರಿಯರು. ಅಬ್ಷೈ, ಯೋವಾಬ್, ಅಸಾಹೇಲ್ ಎಂಬ 3 ಚೊರುಯಾಳ ಮಕ್ಕಳು. ಅಬಿಗೈಲಳು ಆಮಾಸನ ತಾಯಿ. ಇಷ್ಮಾಹೇಲನಾದ ಯೆತೇರ್ ಎಂಬವನು ಅವನ ತಂದೆ. ಎಜ್ರೋನನ ಮಗನಾದ ಕಾಲೇಬನು ತನ್ನ ಹೆಂಡತಿಯಾದ ಅಜೂಬಳಿಂದ ಯೆರೋತಳಿಂದಲೂ ಮಕ್ಕಳನ್ನು ಪಡೆದನು. ಆಕೆಯಲ್ಲಿ ಅವನಿಗೆ ಹುಟ್ಟಿದ ಮಕ್ಕಳು ಯಶೇರ್, ಶೋಬಾಬ್, ಹರ್ದೋನ್ ಎಂಬವರು. ಅಜೂಬಳು ಸತ್ತ ಮೇಲೆ ಅವನು ಎಫ್ರಾತಾಳನನ್ನು ತೆಗೆದುಕೊಂಡನು. ಆಕೆಯಲ್ಲಿ ಅವನಿಗೆ ಊರನು ಹುಟ್ಟಿದನು. ಊರನು ಉರಿಯನನ್ನು ಪಡೆದನು. ಉರಿಯು ಬೆಚಲೇಲನನ್ನು ಪಡೆದನು. ಹೆಚ್ರೋನನು 60 ವರ್ಷದವನಾದಾಗ ಗಿಲ್ಯಾದ್ಯರ ಮೂಲಪುರುಷನಾದ ಮಾಕೀರನ ಮಗಳನ್ನು ಪರಿಗ್ರಹಿಸಲು ಆಕೆಯು ಅವನಿಗೆ ಸೆಬೂಗನನ್ನು ಎತ್ತಳು. ಸೆಬೂಗನು ಯಾಯೀರನನ್ನು ಪಡೆದನು. ಇವನಿಗೆ ಗಿಲ್ಯಾದ್ ದೇಶದಲ್ಲಿ 23 ಪಟ್ಟಣಗಳಿದ್ದವು. ಗೆರ್ಷೋರ್ಯರು, ಆರಾಮ್ಯರು ಯಾಯೀರನ ಸಂತಾನದವರಿಂದ ಯಾಯೀರನ ಗ್ರಾಮಗಳನ್ನು, ಕೆನಾತ್ ಪ್ರಾಂತದ ಗ್ರಾಮಗಳನ್ನು, ಒಟ್ಟು 60 ಸ್ಥಾನಗಳನ್ನು ಕಿತ್ತುಕೊಂಡರು. ಈ ಸ್ಥಾನಗಳವರೆಲ್ಲರೂ ಗಿಲ್ಯಾದ್ಯರ ಮೂಲಪುರುಷನಾದ ಮಾಕೀರನ ಗೋತ್ರದವರು. ಹೆಚ್ರೋನನು ಕಾಲೇಬ್ ಎಫ್ರಾತದಲ್ಲಿ ಸತ್ತ ನಂತರ ಅವನ ಹೆಂಡತಿಯಾದ ಅಬಿಯಾ ಎಂಬಾಕೆಯು ಅಶೂರನನ್ನು ಎತ್ತಳು. ಇವನು ತೆಕೋವದವರ ಮೂಲ ಪುರುಷನು. ಹೆಚ್ರೋನನ ಚೊಚ್ಚಲ ಮಗನಾದ ಯೆರಮೇಲನ ಮಕ್ಕಳು. ರಾಮನು ಚೊಚ್ಚಲನು. ಬೂನ, ಒರೇನ್, ಹೊಚೇಮ್, ಅಯ್ಯ ಎಂಬವರು ಆನಂತರ ಹುಟ್ಟಿದವರು. ಯೆರಮೇಲನಿಗೆ ಆಟಾರ ಎಂಬ ಇನ್ನೊಬ್ಬ ಹೆಂಡತಿ ಇದ್ದಳು. ಈಕೆಯು ಓನಾಮನ ತಾಯಿ. ಯೆರಮೇಲನ ಚೊಚ್ಚಲ ಮಗನಾದ ರಾಮನ ಮಕ್ಕಳು ಮಾಚ್, ಯಾಮೀನ್, ಹೆರಾಕ್ ಇವರೇ. ಓನಾಮನ ಮಕ್ಕಳು ಶಮ್ಮೈ, ಯಾದ ಎಂಬವರು. ಶಮ್ಮೈಯ ಮಕ್ಕಳು ನಾದಾಬ್, ಅಬಿಷೂರ್. ಅಬಿಷೂರನ ಹೆಂಡತಿಯ ಹೆಸರು ಅಬಿಲೈಲ್. ಆಕೆಯಲ್ಲಿ ಅವನಿಗೆ ಅಬ್ದಾನ್, ಮೊಲೀದ್ ಎಂಬವರು ಹುಟ್ಟಿದರು. ನಾದಾಮನ ಮಕ್ಕಳು ಸೆಲೇದ್, ಅಪಾಹಿಮ್ ಎಂಬವರು. ಸೆಲೇದನು ಮಕ್ಕಳಿಲ್ಲದೆ ಸತ್ತನು. ಅಪಾಹಿಮನ ಮಗನು ಇಷಿ. ಇಷಿಯನ ಮಗನು ಶೇಷಾನ್. ಶೇಷಾನನ ಮಗನು ಅಹ್ಲೈ. ಶಮ್ಮಯ್ಯನ ತಮ್ಮನಾದ ಯಾದಾನ ಮಕ್ಕಳು ಯೆತೇರ್, ಯೋನಾತಾನ್ ಇವರೇ. ಯೆತೇರನು ಮಕ್ಕಳಿಲ್ಲದೆ ಸತ್ತನು. ಯೋನಾತಾನನ ಮಕ್ಕಳು ಪೆಲೇತ್, ಜಾಜಾ ಎಂಬವರು. ಇವರು ಯೆರಹೇಮ್ಲನ ಸಂತಾನದವರು. ಶೇಷನಿಗೆ ಹೆಣ್ಣು ಮಕ್ಕಳಿದ್ದರೆ ಹೊರತು ಗಂಡು ಮಕ್ಕಳಿರಲಿಲ್ಲ. ಇದೆಲ್ಲ
ಇವರಲ್ಲದೆ ಅವನಿಗೆ ಅರಹನೆಂಬ ಒಬ್ಬ ಐಗುಪ್ತ ದಾಸನಿದ್ದನು. ಶೇಷನು ತನ್ನ ಮಗಳನ್ನು ದಾಸನಾದ ಎರ್ಹನಿಗೆ ಮದುವೆ ಮಾಡಿಕೊಟ್ಟನು. ಆಕೆಯು ಅವನಿಂದ ಅತ್ರೈಯನ್ನು ಎತ್ತಳು. ಅತ್ರೈಯು ನಾತಾನನನ್ನು ಪಡೆದನು. ನಾತಾನನು ಜಬಾದನನ್ನು ಪಡೆದನು. ಜಾಬಾದನು ಎಫ್ಲಾನನನ್ನು ಪಡೆದನು. ಎಫ್ಲಾನನು ಒಬೇದನನ್ನು ಪಡೆದನು. ಒಬೇದನು ಯೆಹೂವನ್ನು ಪಡೆದನು. ಯೆಹೂವು ಅಜರ್ಯನನ್ನು ಪಡೆದನು. ಅಜರ್ಯನು ಎಲೇಚನನ್ನು ಪಡೆದನು. ಎಲೇಚನು ಎಲಾಸನನ್ನು ಪಡೆದನು. ಎಲಾಸನು ಸಿಸ್ಮೈಯನ್ನು ಪಡೆದನು. ಸಿಸ್ಮೈಯು ಶಲೂಮನನ್ನು ಪಡೆದನು. ಶಲೂಮನು ಏಕಾಮ್ಯನನ್ನು ಪಡೆದನು. ಏಕಾಮ್ಯನು ಎಲಿಷಮನನ್ನು ಪಡೆದನು. ಹೆರಹೇಮ್ಲನ ಸಹೋದರನಾದ ಕಾಲೇಬನ ಸಂತಾನದವರು ಚೊಚ್ಚಲನು ಜಿಫ್ಯೂರ, ಮೂಲಪುರುಷನೂ ಆದ ಮೆಷಾನ್. ಮಾರೇಶ್ ವಂಶದವರು ಇವರೇ. ಮಾರೇಷನು ಎಬ್ರೋನ್ಯರ ಮೂಲಪುರುಷನು. ಎಬ್ರೋನ್ಯರಿಂದ ಕೊರಹ, ತಪೂಹ, ರೆಕೇಮ್, ಶೆಮ್ಮ ಎಂಬ ಊರುಗಳವರು ಉತ್ಪತ್ತಿಯಾದರು. ಶೆಮ್ಮರಿಂದ ರಹಮ್ಯರು, ರಹಮ್ಯರಿಂದ ಎಕ್ರೆಹಾಮ್ಯರು ಉತ್ಪತ್ತಿಯಾದರು. ರೆಕೇಮನು ಶೆಮ್ಮೈಯನ್ನು ಪಡೆದನು. ಶೆಮ್ಮೈಯಿಂದ ಮಾವೋನ್ಯರು, ಮಾವೋನ್ಯರಿಂದ ಬೆತ್ತೂರಿನವರು ಉತ್ಪತ್ತಿಯಾದರು. ಕಾಲೇಬನ ಉಪಪತ್ನಿಯಾದ ಏಫಳಲಲ್ಲಿ ಹಾರಾನ್, ಮೋಚ್ಚೆ, ಗಜೇಜ್ ಎಂಬವರು ಹುಟ್ಟಿದರು. ಹಾರಾನನು ಗಜೇಜನನ್ನು ಪಡೆದನು. ಎದ್ದೈಯಳಲ್ಲಿ ರೆಗ್ಗೇಮ್, ಯೋತಾಮ್, ಗೆಷಾನ್, ಪೆಲೇಟ್, ಏಫಾ, ಶಾಫ್ ಎಂಬವರು ಹುಟ್ಟಿದರು. ಕಾಲೇಬನ ಉಪಪತ್ನಿಯ ಮಕ್ಕಳಲ್ಲಿ ಶೆಬೇರ್, ತಿರಹನ ಎಂಬವರು ಹುಟ್ಟಿದರು. ಇವಳಲ್ಲಿ ಮದ್ಮಾದನವರ ಮೂಲಪುರುಷನಾದ ಶಾಫ್, ಮಗ್ಬೇನ, ಗಿಬ್ಯ ಊರುಗಳವರ ಮೂಲಪುರುಷನಾದ ಶೆವ್ವ ಇವರು ಹುಟ್ಟಿದರು. ಕಾಲೇಬನ ಮಗಳು ಅಕ್ಸಾಹ ಎಂಬಾಕೆಯು. ಇವರು ಕಾಲೇಬನ ಮಕ್ಕಳು. ಎಫ್ರಾತಳ ಚೊಚ್ಚಲ ಮಗನಾದ ಊರನ ಮಗಳು. ಕಿರ್ಯಾತ್ಯರೀಮಿನ ಮೂಲಪುರುಷನಾದ ಶೋಬಾಲ್, ಬೆತ್ಗದೇರಿನವರ ಮೂಲಪುರುಷನಾದ ಆರೇಫ್ ಎಂಬವರು. ಕಿರ್ಯಾತ್ಯರೀಮಿನವರ ಮೂಲಪುರುಷನಾದ ಶೋಬಾಲನ ಸಂತಾನದವರು ಅರೋಹೆ, ಮಾನಹತಿಯರ ಅರ್ಧ ಜನರು. ಕಿರ್ಯಾತ್ಯರೀಮ್ ಕುಟುಂಬಗಳವರು ತೆರೇನಿನವರು, ಪೂತ್ಯರು, ಶುಮಾತ್ಯರು, ಮಿಶ್ರಾಗ್ಯರು ಇವರೇ. ಇವರಿಂದ ಚೋರಾತ್ಯರು, ಎಷ್ಟವೋಲ್ಯರು ಹೊರಟು ಬಂದರು. ಸಲ್ಮನಿಂದ ಬೆತ್ಲಾಹೇಮ್, ಬೆತ್ಯೋವಾಬ್ ಊರುಗಳವರು. ಜೋರ್ಗದಲ್ಲಿ ವಾಸಿಸುವ ಮಾನಹತಿಯರ ಅರ್ಧ ಜನರು ಉತ್ಪತ್ತಿಯಾದರು. ಯಾಬೇಜಿನಲ್ಲಿ ವಾಸಿಸುವ ಕುಲಕರ್ಣಿ ಕುಟುಂಬದವರಾದ ತಿರ್ರಾತ್ಯರು, ಶಿಮ್ಗಾತ್ಯರು, ಸುಗಾತ್ಯರು ಇವರು. ರೆಕಾಬನ ಮನೆಯವರ ಮೂಲಪುರುಷನಾಗಿರುವ ಆಮಾತನಿಂದ ಉತ್ಪನ್ನರಾದ ಕೇನ್ಯರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಪೂರ್ವಕಾಲ ವೃತ್ತಾಂತ 3ನೇ ಅಧ್ಯಾಯ. ಎಬ್ರೋನಿನಲ್ಲಿರುವ ದಾವಿದನಿಗೆ ಹುಟ್ಟಿದ ಮಕ್ಕಳು. ಚೊಚ್ಚಲ ಮಗನು ಅಬ್ನೋನನು. ಇವನು ಇಜ್ರೇಲಿನವಳಾದ ಐನೋಮವಳಲ್ಲಿ ಹುಟ್ಟಿದವನು. ಎರಡನೆಯವನು ದಾನಿಯೇಲ್. ಇವನು ಕರ್ಮೇಲ್ಯಳಾದ ಅಬಿಗೈಲಲ್ಲಿ ಹುಟ್ಟಿದವನು. ಮೂರನೆಯವನು ಅಬ್ಷಲೋಮನು. ಇವನು ಗೆರ್ಷೂರಿನ ಅರಸನಾದ ತಲ್ಮೈ ಎಂಬವನ ಮಗಳಾದ ಮಾಕಲಳ ಪುತ್ರನು. ನಾಲ್ಕನೆಯವನು ಅದೋನಿಯ. ಇವನು ಹಗೀತಳ ಮಗನು. ಐದನೆಯವನು ಶಫಾಟ್ಯ. ಇವನು ಅಬಿಟಲಳ ಮಗನು. ಆರನೆಯವನು ಇತ್ರಾಮನು. ಇವನು ದಾವಿದನಿಂದ ಅವನ ಹೆಂಡತಿಯಾದ ಎಗ್ಲರಲ್ಲಿ ಹುಟ್ಟಿದವನು. ಹೆಬ್ರೋನಿನಲ್ಲಿರುವ ದಾವಿದನಿಗೆ 6 ಮಂದಿ ಮಕ್ಕಳು ಹುಟ್ಟಿದರು. ಅಲ್ಲಿ ಅವನು 7 ವರ್ಷವೂ 6 ತಿಂಗಳು ಆಳಿದನು ಮತ್ತು ಯೆರೂಸಲೇಮಿನಲ್ಲಿ 33 ವರ್ಷ ಆಳಿದನು. ಯೆರೂಸಲೇಮಿನಲ್ಲಿರುವ ಅವನಿಗೆ ಶಿಮ್ಮ, ಶೋಬಾಬ್, ನಾತಾನ್, ಸೊಲೊಮೋನ್ ಎಂಬ 4 ಅಮಿಹೇಲನ ಮಕ್ಕಳಾದ ಬಕ್ಷೂವಳಿಯಲ್ಲಿ ಹುಟ್ಟಿದರು. ಇವರಲ್ಲದೆ ಇಬಾರ್, ಎಲೀಷಾ, ಎಲಿಫೆಲೇಟ್, ನೋಗ, ನೆಫೆಗ್, ಯಾಫಿಯಾ, ಎಲಿಷಾಮ, ಎಲಿಯಾದ, ಎಲಿಫೆಲೇಟ್ ಎಂಬ 9 ಮಂದಿ ಅವನಿಗೆ ಅಲ್ಲಿಯೇ ಹುಟ್ಟಿದರು. ಉಪಪತ್ನಿಗಳಲ್ಲಿ ಹುಟ್ಟಿದ ಮಕ್ಕಳು ಹೊರತಾಗಿ ದಾವಿದನಿಗೆ ಎಲ್ಲಾ ಮಕ್ಕಳು ಇವರೇ. ತಾಮಾರ್ ಎಂಬಾಕೆಯು ಇವರ ತಂಗಿ. ಸೊಲೊಮೋನನ ಮಗನು ರೆಹಬಾಮನೆಂಬವನು. ಇವನ ಮಗನು ಅಬಿಯ. ಇವನ ಮಗನು ಆಸ. ಇವನ ಮಗನು ಯೆಹೋಷಾಫಾಟ್. ಇವನ ಮಗನು ಯೆಹೋರಾಮ್. ಇವನ ಮಗನು ಅಹಜ್ಯ. ಇವನ ಮಗನು ಯೆಹೋವಾಷ್. ಇವನ ಮಗನು ಆಮಾಚ್ಯ. ಇವನ ಮಗನು ಅಜರ್ಯ. ಇವನ ಮಗನು ಯೋತಾಮ್. ಇವನ ಮಗನು ಅಹಾಜ್. ಇವನ ಮಗನು ಹಿಜ್ಕಿಯ. ಇವನ ಮಗನು ಮನಸ್ಸೆ. ಇವನ ಮಗನು ಆಮೋನ್. ಇವನ ಮಗನು ಯೋಷೀಯ. ಯೋಷೀಯನ ಮಕ್ಕಳು. ಚೊಚ್ಚಲನು ಯೋಹಾನಾನ್. ಎರಡನೆಯವನು ಯೆಹೋಯಾಕೀಮ್. ಮೂರನೆಯವನು ಚಿದ್ಕೀಯ. ನಾಲ್ಕನೆಯವನು ಶಲ್ಲೂಮ್. ಯೆಹೋಯಾಕೀಮನ ಮಗನು ಯೆಕೋನ್ಯ. ಇವನ ಮಗನು ಚಿದ್ಕೀಯ. ಸೆರೆಗೆ ಒಯ್ಯಲ್ಪಟ್ಟ ಯೆಕೋನ್ಯನಿಗೆ ಹುಟ್ಟಿದ ಮಕ್ಕಳು ಶೆಯಲ್ತಿಯೇಲ್, ಮಲ್ಕೀರಾಮ್, ಪೆದಾಯ, ಶೆನಾಚಾರ್, ಯೆಕಾಮ್ಯ, ಹೋಶಾಮ, ನೆದಾಬ್ಯ ಎಂಬವರು. ಪೆದಾಯನ ಮಕ್ಕಳು ಜೆರುಬಾಬೆಲ್, ಶಿಮ್ಮಿ ಇವರೇ.
ಜೆರುಬಾಬೆನ ಮಕ್ಕಳು ಮೆಷುಲಾಮ್, ಅನಾನ್ಯ ಎಂಬವರು, ಶೆಲೋಮಿತ್ ಎಂಬವಳು ಇವರ ತಂಗಿ. ಇವರಲ್ಲದೆ ಯೇಷೂಬಾ, ಓಹೇರ್, ಬೆರೆಕ್ಯ, ಅಸಾದ್ಯ, ಯುಷಬೇಸೆದ್ ಎಂಬವರು 5 ಮಂದಿ. ಅನಾನ್ಯನ ಸಂತಾನದವರು ಪೆಲಾಟ್ಯ, ಯೆಶಾಯ ಇವರು ರೆಫಾಯ, ಅರ್ನಾನ್, ಓಬದ್ಯ, ಶೆಕಾನ್ಯ ಎಂಬ ಕುಟುಂಬಗಳವರು. ಶೆಕಾನ್ಯನ ಸಂತಾನದವರು ಶೆಮಾಯ, ಇವನ ಮಕ್ಕಳಾದ ಆಟೂಷ್, ಇಗಾಲ್, ಬರೀಹ, ನೆಯರ್ಯ, ಶಫಾಟ್, ಒಟ್ಟು 6 ಮಂದಿ. ನೆಯರ್ಯನ ಮಕ್ಕಳು ಎಲ್ಯೋಗೇನೈ, ಹಿಜ್ಕೀಯ, ಅಜ್ರಿಕಾಮ್ ಎಂಬ 3 ಮಂದಿ. ಎಲ್ಯೋಗೇನೈ ಮಕ್ಕಳು ಹೋದಾವ್ಯ, ಎಲ್ಯಾಷಿಬ್, ಪೆಲಾಯ, ಅಕೂಬ್, ಯೋಹಾನಾನ್, ದೆಲಾಯ, ಹನಾನಿ ಎಂಬ 7 ಮಂದಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ. ಯೆಹೂದನ ವಂಶಾವಳಿ. ಪೆರೆಚ್, ಹೆಚ್ರೋನ್, ಕರ್ಮಿ, ಹೂರ್, ಶೋಬಾಲ್. ಶೋಬಾಲನ ಮಗನಾದ ರೆವಾಯನು ಯಹಾತನನ್ನು ಪಡೆದನು. ಯಹಾತನು ಅಹುಮೈ, ಲಹಾದ್ ಇವರನ್ನು ಪಡೆದನು. ಇವರು ಚೊರಾದ ಕುಟುಂಬಗಳವರು. ಇಜ್ರೇಹೇಲ್, ಇಷ್ಮಾ, ಇಬಾಷ್ ಇವರು ಅಚೆಲೆಲ್ಪೋನಿ ಎಂಬ ಹೆಸರುಳ್ಳ ಇವರ ತಂಗಿಯು ಏಟಾಮನ ಮಕ್ಕಳು. ಗೆದೋರಿನ ಮೂಲಪುರುಷನಾದ ಪೆನುವೇಲ್, ಉಷಾಯರ ಮೂಲಪುರುಷನಾದ ಹೆಜೇರ್ ಇವರು ಎಫ್ರಾತಳ ಚೊಚ್ಚಲ ಮಗನಾದ ಊರನ ಮಕ್ಕಳು. ಈ ಊರನೇ ಬೆತ್ಲಹೇಮ್ಯರ ಮೂಲಪುರುಷನು. ತೆಕೋವದವರ ಮೂಲಪುರುಷನಾದ ಅಶೂರನಿಗೆ ಎಲಾಹ, ನಾರಾ ಎಂಬ 2 ಹೆಂಡತಿಯರಿದ್ದರು. ಅಹುಜಾಮ್, ಹೆಫೇರ್ ಎಂಬವರು ತೆಮಾರ್ಯರು. ಅಹಷ್ಟಾರ್ಯರು ನಾರಾಳ ಸಂತಾನದವರು. ಎಲಾಹಳ ಮಕ್ಕಳು ಚೆರೇತ್, ಇಚಾರ್, ಇತ್ನಾನ್ ಎಂಬವರು. ಕೋಚಾನಿನ ಹನೂಬ್, ಜೊಬೇಬಾ ಇವರು ಅಹರೇಲ್ ಕುಲದವರು ಉತ್ಪನ್ನರಾದರು. ಅಹರೇಲನು ಆರಾಬನ ಮಗನು. ಯಾಬೆಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು. ಇವನನ್ನು ಬಹುವೇದನೆಯಿಂದ ಎತ್ತನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೆಚೆಂದು ಹೆಸರಿಟ್ಟಳು. ಯಾಬೇಚನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆಯಿಡಲು ದೇವರವನ ಮೊರೆಯನ್ನು ಲಾಲಿಸಿದನು. ಶೂಹನ ಸಹೋದರನಾದ ಕೆಲುಬಾನು ಮೆಹೀರನನ್ನು ಪಡೆದನು. ಮೆಹೀರನು ಎಷ್ಟೋನನ್ನು ಪಡೆದನು. ಎಷ್ಟೋನನಿಂದ ಬೆತ್ರಾಫ, ಪಸೇಹ, ತಹೀನ ಎಂಬ ಊರುಗಳವರು ಉತ್ಪನ್ನರಾದರು. ಇವರು ರೆಕಾತ್ಯರು. ತೆಹೀನನು ನಾಹಾಷ್ ಪಟ್ಟಣದವರ ಮೂಲಪುರುಷನು. ಕೆನಾಜನ ಮಕ್ಕಳು ಒತ್ನಿಹೇಲ್, ಸೆರಾಯ ಎಂಬವರು. ಒತ್ನಿಹೇಲನ ಮಗನು ಹತಾತ್. ಮೇಯೋನೋತೈಯು ಓಪ್ರಾನನನ್ನು ಪಡೆದನು. ಸೆರಾಯನು ಶಿಲ್ಪಿಗರಾಗಿರುವ ಗೆಹರಾಷೀಮ್ಯರ ಮೂಲಪುರುಷನಾದ ಯೋವಾಬನನ್ನು ಪಡೆದನು. ಯಫೂನೆಯ ಮಗನಾದ ಕಾಲೇಬನ ಸಂತಾನದವರು ಈರು, ಹೇಲಾ, ನಾಮ್, ಏಲಾನ್ ಅವರು. ಕೆನಾಜ್ ಇವರೇ. ಯೆಹಲೆಲೇಲನ ಮಗಳು ಜೀಫ್, ಜೀಫಾ, ತಿರಿಯಾ, ಹಸರೇಲ್ ಎಂಬವರು. ಎಜ್ರನ ಮಕ್ಕಳು ಯೆತೇರ್, ಮೆರೇದ್, ಎಫೇರ್, ಯಾಲೋನ್ ಎಂಬವರು. ಮೆರೇದನು ಫರೋಹನ ಮಗಳಾದ ಬಿತ್ಯಾಳನನ್ನು ಮದುವೆ ಮಾಡಿಕೊಂಡನು. ಈಕೆಯು ಅವನಿಂದ ಗರ್ಭಿಣಿಯಾಗಿ ಮಿರಿಯಾಮ್, ಶಮ್ಮೈ, ಎಷ್ಟೆಮೋವಾದವರ ಮೂಲಪುರುಷನಾದ ಇಷ್ಬಾಹ ಇವರನ್ನು ಎತ್ತಳು. ಯೆಹೂದ್ಯಳಾದ ಅವನ ಇನ್ನೊಬ್ಬ ಹೆಂಡತಿಯು ಗೆದೋರ್ಯರ ಮೂಲಪುರುಷನಾದ ಯರೇದ್, ಸೊಕೋವಿನವರ ಮೂಲಪುರುಷನಾದ ಹೆಬೇರ್, ಜನೋಹದವರ ಮೂಲಪುರುಷನಾದ ಯಕೂತಿಹೇಲ್ ಇವರನ್ನು ಎತ್ತಳು. ಅವನ ಮತ್ತೊಬ್ಬಳ ಹೆಂಡತಿಯು ಗೇಹೀಲದವರ ಮೂಲಪುರುಷನಾದ ನಾಹಾಮನ ತಂಗಿಯೂ ಆದ ಓದೀಹಳ ಸಂತಾನದವರು ಗಮ್ರ್ಯರು. ಎಷ್ಟೆಮೋವಾದವರು ಮಾಕಾತ್ಯರು. ಶಿಮೋನನ ಮಕ್ಕಳು ಅಮ್ನೋನ್, ರಿನ್ನಾ, ಬೇನಾನ್, ತಿಲೋನ್. ಇಷಿಯ ಮಕ್ಕಳು ಜೊಹೇತ್, ಬೆನ್ಜೊಹೇತ್. ಯಹೂದನ ಮಗನಾದ ಶೆಲಹನ ಸಂತಾನದವರು ಲೆಕಾಯರ ಮೂಲಪುರುಷನಾದ ಏರ್, ಮರೇಷದವರ ಮೂಲಪುರುಷನಾದ ಲದ್ದಾ, ಬೆತ್ಷೆಬೆಯದಲ್ಲಿರುವ ನೆಹೀಗರರ ಕುಟುಂಬಗಳವರು. ಯೋಕೀಮನು ಕೊಜೇಬದವರು. ಮೋವಾಬ್ ದೇಶದಲ್ಲಿ ದೊರೆತನ ನಡೆಸಿ ಬೆತ್ಲಹೇಮಿಗೆ ತಿರುಗಿ ಬಂದ ಯೋವಾಷನು, ಶಾರಾಫರು ಇವರೇ. ಇವು ಪೂರ್ವಕಾಲದಲ್ಲಿ ನಡೆದ ಸಂಗತಿಗಳು. ಮೇಲೆ ಕಂಡ ಜನರು ಕುಂಬಾರರು. ಇವರು ನೆಟಾಹಿಮ್, ಗೆರೇದ ಎಂಬ ಊರುಗಳಲ್ಲಿ ವಾಸಿಸುತ್ತಾ ಅರಸನ ಸೇವೆಯನ್ನು ಮಾಡುತ್ತಿದ್ದರು. ಸಿಮೆಯೋನನ ವಂಶಾವಳಿ. ಸಿಮೆಯೋನನ ಮಕ್ಕಳು ನೆಮೂವೇಲ್, ಯಾಮೀನ್, ಯಾರೀದ್, ಚೆರಾಹ, ಸೌಲ. ಸೌಲನ ಮಗನು ಶಲ್ಲೂಮ್. ಇವನ ಮಗನು ಮಿಷ್ಮಾ. ಮಿಷ್ಮಾಗನ ಸಂತಾನದವರು. ಇವನ ಮಗನು
ಹಮುವೇಲ್, ಇವನ ಮಗನು ಜಾಕೂರ್, ಇವನ ಮಗನು ಶಿಮ್ಮಿ. ಶಿಮ್ಮಿಗೆ 16 ಮಂದಿ ಗಂಡು ಮಕ್ಕಳು 6 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವನ ಸಹೋದರರಿಗೆ ಅನೇಕ ಮಂದಿ ಮಕ್ಕಳಿರಲಿಲ್ಲ, ಆದುದರಿಂದ ಅವರ ಕುಲವು ಯೆಹೂದ ಕುಲಕ್ಕೆ ಸರಿಯಾಗಿರಲಿಲ್ಲ. ದಾವೀದನ ಆಳ್ವಿಕೆ ತನಕ ಅವರ ಸ್ವಾಸ್ಥ್ಯಗಳಾಗಿದ್ದ ಬೆರ್ಷೆಬಾ, ಮೊಲಾದ, ಹಚಾರ್ ಶುವಾಲ್, ಬಿಲ್ಲಾ, ಯಚೇಮ್, ತೊಲಾದ್, ಬೆತುವೇಲ್, ಹೋಮ್ರಾ, ಚಿಕ್ಲಾಗ್, ಬೆತ್ ಮಕ್ರಬೋತ್, ಹಚಾರ್ ಸುಸೀಮ್, ಬೆತ್ಬಿರಿ, ಶರಾಯಿಮ್ ಎಂಬ ನಗರಗಳು ಇವರಿಗೆ ಸೇರಿದ ಗ್ರಾಮಗಳು. ಏಟಾಮ್, ಆಯಿನ್, ರಿಮ್ಮೋನ್, ತೊಕೇನ್, ಆಶಾನ್ ಎಂಬ 5 ಪಟ್ಟಣಗಳು ಅವುಗಳ ಸುತ್ತಣ ಪ್ರದೇಶದಲ್ಲಿ ಬಾಲೂರಿನವರೆಗಿರುವ ಗ್ರಾಮಗಳು ಅವರ ನಿವಾಸ ಸ್ಥಾನಗಳಾಗಿದ್ದವು. ಅವರ ಹತ್ತಿರ ವಂಶಾವಳಿ ಪುಸ್ತಕವಿರುತ್ತದೆ. ಮೆಷೋಬಾಬ್, ಯಮ್ಲೇಕ್, ಅಮಾಚ್ಯನ ಮಗನಾದ ಯೋಷ, ಯೋವೇಲ್, ಯೋಷೀಬ್ಯನ ಮಗನು, ಸೆರಾಯನ ಮೊಮ್ಮಗನು, ಅಸಿಹೇಲನ ಮರಿಮಗನೂ ಆಗಿರುವ ಯೇಹು, ಎಲ್ಯೋವೆನೈ, ಯಾಕೋಬ, ಯೆಶೋಹಾಯ, ಅಸಾಯ, ಅದಿಹೇಲ್, ಯೆಸೀಮಿಹೇಲ್, ಬೆನಾಯ, ಶೆಮಾಯನ ಮಗನಾದ ಶಿಮ್ರಿಯಿಂದ ಹುಟ್ಟಿದ ಯೆದಾಯನ ಮರಿಮಗನು, ಹಲೋನನ ಮೊಮ್ಮಗನು, ಶಿಲ್ಪಿಯ ಮಗನೂ ಆದ ಜೀಜ ಎಂಬ ಹೆಸರುಳ್ಳವರು ತಮ್ಮ ತಮ್ಮ ಗೋತ್ರಗಳಿಗೆ ಪ್ರಭುಗಳಾಗಿದ್ದರು. ಅವರ ಕುಟುಂಬಗಳು ಬಹಳವಾಗಿ ಅಭಿವೃದ್ಧಿಯಾದವು. ಅವರು ತಮ್ಮ ಆಡು ಕುರಿಗಳಿಗೋಸ್ಕರ ಹುಲ್ಲುಗಾವಲನ್ನು ಹುಡುಕುತ್ತಾ ಗೆದೋರಿಗೆ ಹೋಗುವ ಕಣಿವೆಯನ್ನು ದಾಟಿ ಆಚೆಯ ತಗ್ಗಿನ ಪೂರ್ವ ದಿಕ್ಕಿಗೆ ಹೋದಾಗ ಅಲ್ಲಿ ಶ್ರೇಷ್ಠವಾದ ಹಸುರು ಹುಲ್ಲುಗಾವಲನ್ನು ಕಂಡರು. ದೇಶವು ಎಲ್ಲಾ ಕಡೆಯಲ್ಲಿಯೂ ವಿಸ್ತಾರವಾಗಿದ್ದು ಸುಖ ಸಮಾಧಾನಗಳಿಂದಿತ್ತು. ಅಲ್ಲಿ ಪೂರ್ವದಿಂದ ವಾಸಿಸುತ್ತಿದ್ದವರು ಅಮ್ಯಾರೇ. ಮೇಲೆ ಹೇಳಿದ ಪ್ರಭುಗಳು ಯೆಹೂದದ ರಾಜನಾದ ಹಿಜ್ಕೀಯನ ಕಾಲದಲ್ಲಿ ಅಲ್ಲಿಗೆ ಹೋಗಿ ಆ ಅಮ್ಯಾರ ಪಾಳೆಯಗಳನ್ನು ಅಲ್ಲಿ ಸಿಕ್ಕಿದ ಮೆಗೂನ್ಯರನ್ನು ಜಯಿಸಿ ಎಲ್ಲರನ್ನು ನಿರ್ನಾಮ ಮಾಡಿದರು ಮತ್ತು ತಮ್ಮ ಆಡು ಕುರಿಗಳಿಗೆ ಅಲ್ಲಿ ಮೇವು ಸಿಕ್ಕಿದ್ದರಿಂದ ಅಲ್ಲೇ ವಾಸಿಸಿದರು. ಅಲ್ಲಿನ ಮೂಲ ನಿವಾಸಿಗಳು ಈಗ ಯಾರೂ ಉಳಿದಿರುವುದಿಲ್ಲ. ಇದಲ್ಲದೆ ಸಿಮೆಯೋನನ ಕುಲದ 5 ಮಂದಿ ಸೆಹಿರ್ ಪರ್ವತಕ್ಕೆ ಹೋದರು. ಇಷಿಯ ಮಗಳಾದ ಪೆಲಾಟ್ಯ, ನೆಗರ್ಯ, ರೆಫಾಯ, ಉಜಿಯೇಲ್ ಎಂಬವರು ಅವರ ಮುಖ್ಯಸ್ಥರು. ಅವರು ಅಮಲೇಕ್ಯರಲ್ಲಿ ಉಳಿದವರನ್ನು ಸಂಹರಿಸಿ ಇಂದಿನವರೆಗೂ ಅಲ್ಲೇ ವಾಸಿಸುತ್ತಿದ್ದಾರೆ.